ನೋಡಿ ನಾನು ಗಾರ್ಡನ್ನಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಫ್ಯಾಷನ್ ಫ್ರೂಟ್ ಸ್ವಲ್ಪ ಕಲರ್ ಬಂದಿದೆಪ್ಪ. ಫ್ಯಾಷನ್ ಫ್ರೂಟ್ಸು ವಿಡಿಯೋ ಮಾಡಿಕೊಡ್ತೀನಿ ನಿಮಗೆ ನೋಡಿಪ್ಪ. ಇದು ನಾನು ಸ್ನ್ಯಾಕ್ಸ್ ಮಾಡುವಾಗ ಯಾವಾಗಲೂ ಹೇಳ್ತಿರ್ತೀನಪ್ಪ ನಿಮಗೆ, ಗಾರ್ಡನ್ನಿಗೆ ಸರ್ವ್ ಮಾಡಿಬಿಡಿ ಖಾಲಿ ಆಗಿಬಿಡುತ್ತೆಲ್ಲ ಅಂತ. ನೋಡಿ ನಾನು ಗಾರ್ಡನ್ ತೋರಿಸ್ತೀನಿ. ಪುಟ್ಟ ಗಾರ್ಡನ್ನು ಟೀ ಕುಡಿಲಿಕ್ಕೆ ಅಂತಲೇ ಮಾಡಿರೋದಿದು ನನಗೆ. ಓಕೆನಾ? ಓಕೆನಪ್ಪ. ಫ್ರೂಟ್ಸೊಂದು ವಿಡಿಯೋ ಕೊಡ್ತಾಯಿದ್ದೀನಿ ನಿಮಗೆ ನೋಡಿ. ಈಗ ಕಲರ್ ಬರ್ತಾ ಇದೆಪ್ಪ. ತುಂಬ ದಿವಸ ಆಯಿತು ನಿಮ್ಗೆ ವಿಡಿಯೋ ಕೊಟ್ಟು, ನಾನು ವಿಡಿಯೋ ಮಾಡಿ ಫ್ಯಾಷನ್ ಫ್ರೂಟ್ ಹಾಕಿದ್ದೆ ಫಸ್ಟೇ ನೋಡಿ. ಇದೇನು ಗೊತ್ತಪ್ಪ, ತುಂಬ ಲೇಟ್ ಆಯಿತು ನೋಡಿ. ಈಗ ಕಲರ್ ಬರ್ತಾಯಿದೆ. ಇನ್ನು 1 ಮಂತಿಂದ ಸುಮಾರು ಗಾಳಿ ಮಳೆ ಎಲ್ಲ ಜಾಸ್ತಿ ಇತ್ತಲ್ಲ ನೋಡಿ. ಏನೂ ಕಲರ್ ಬಂದಿರಲಿಲ್ಲ ಸ್ವಲ್ಪ ಕೂಡ. ಎಲ್ಲ ಬಿದ್ದು ಬಿದ್ದು ಹೋಗ್ತಾಯಿತ್ತು ಕಾಯೆಲ್ಲ. ಈಗ ಸ್ವಲ್ಪ ಕಲರ್ ಬರ್ತಾಯಿದೆಪ್ಪ. ಇಲ್ಲಿ ನೋಡಿ ಎಷ್ಟು ಹ್ಯಾಂಗಿಂಗ್ ಆಗಿದೆ ಅಂತ ನೋಡಿ. ನೋಡಿ ಎಲ್ಲ ಗಿಡಗಳ ಮೇಲೆಲ್ಲ ಬಿದ್ದಿದೆ ಇದು ಬಳ್ಳಿ. ಅದರದ್ದೇ ಎಲ್ಲ ಗ್ರೀನ್ ಗ್ರೀನ್ ಇದೆ ನೋಡಿಪ್ಪ. ಓಕೆ, ಈ ಸೈಡ್ ಗ್ರಿಲ್ ಮೇಲೆ ತೆಗಿತಾ ಇದ್ದೀನಿ. ಗ್ರಿಲ್ ಮೇಲೆ ಹರಡ್ಕೊಂಡ್ಬಿಟ್ಟಿದೆ ಅದು ನೋಡಿ. ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿ. ಓಕೆನಪ್ಪ. ಕೂಡ ಅಷ್ಟೇ ಲೈಟಾಗಿ ಬಿಸಿಲಿದೆ ನೋಡಿಪ್ಪ. ಲೈಟಾಗಿ ಕಲರ್ ಬರ್ತಾ ಇದೆ. ಒಂದು ಸಣ್ಣ ಬೆಳ್ಳಿನಲ್ಲಿ ನೋಡಿ ಯಾವ ಥರ ಬಂದಿದೆ ಪಾಪ ನೋಡಿ. ಹಾಗೆ ಮುರ್ಕೊಂಡ್ಬಿಡುತ್ತೇನೋ ಅನಿಸುತ್ತೆ ನೋಡಿ. ಇಷ್ಟೇ ಸಣ್ಣ ಬಳ್ಳಿನಲ್ಲಿ ನೋಡಿ ಇಷ್ಟೊಂದು ಬಳ್ಳಿ. ಸ್ವಲ್ಪ ಬಿಸಿಲಿದೆ ನೋಡಿ, ಕಲರ್ ಬರ್ತಾ ಇದೆಪ್ಪ. ಲೈಟ್ ಕಲರ್ ಬರ್ತಾ ಇದೆ ಇಲ್ಲಿ. ಓಕೆ ಅಂತ ಲೈಟಾಗಿ ಬಿಸಿಲಿದೆ. ಇಲ್ಲಿ ನೆರಳಿದೆ, ಇನ್ನೂ ಅಷ್ಟು ಒಳ್ಳೆ ಕಲರ್ ಬಂದಿಲ್ಲ ನೋಡಿ. ಎಲ್ಲ ಮುಚ್ಕೊಂಬಿಟ್ಟಿದೆ ಅಲ್ವಾ ಗಿಡ, ಇನ್ನೂ ಅಷ್ಟು ಕಲರ್ ಬಂದಿಲ್ಲಪ್ಪ ಇದು ನೋಡಿ. ಗ್ರಿಲ್ ಮೇಲೆಲ್ಲ ಯಾವ ಥರ ಇದೆ ಅಂತ ನೋಡಿಪ್ಪ. ಈ ಸೈಡ್ ಮುಚ್ತಾ ಇದ್ದೀನಿ. ನೋಡಿಪ್ಪ ಈ ಸೈಡ್
ಗಾರ್ಡನ್ ಎಷ್ಟೇ ಪುಟ್ಟದಿರಲಿಯಪ್ಪ, ಕೊಕ್ಕರೆಗಳಿರಬೇಕು. ಟಕ್ಕಿದ್ರೆ ಏನು ಗೊತ್ತಪ್ಪ, ಎಲ್ಲಿಗೆ ಬೇಕೋ ಅಲ್ಲಿಗೆ ಶೋ ಮಾಡ್ಬೋದಪ್ಪ ನೀವು. ಕಾರ್ನರಿಗೂ ಚೆಂದ ಇರುತ್ತೆ, ಸೆಂಟ್ರಿಗೂ ಚೆಂದ ಇರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಪ್ಪ. ದಕ್ಕಿಟ್ಕೊಂಬಿಟ್ರೆ ನೀವು ಯಾವಾಗ ಬೇಕೋ ಆವಾಗ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಬೋದು. ನೋಡಿಪ್ಪ, ಇಲ್ಲಿ ವಿಂಡೋಸ್ ಹತ್ರ ಇಟ್ಟಿರೋದು ಸೀಮೆ ಒಣಗೊನೆ ಸೊಪ್ಪಪ್ಪ. ಸೀಮೆ ಒಣಗೊನೆ ಸೊಪ್ಪು ಬುದ್ಧ ಹತ್ರನೂ ಇಡ್ತೀನಿ ಯಾವಾಗಲೂ. ಇದು ಸೀಮೆ ಒಣಗೊನೆ ಸೊಪ್ಪು. ಮತ್ತು ಅದು ಲಾಸ್ಟಲ್ಲಿ ಲಿಲ್ಲಿಯಪ್ಪ. ನೋಡಿ, ಸೀಮೆ ಒಣಗೊನೆ ಸೊಪ್ಪು ವಿಂಡೋಸ್ ಹತ್ರ ಇಟ್ಟಿದ್ದೀನಿ, ಲಾಸ್ಟಲ್ಲಿ ಲಿಲ್ಲಿ ಇಟ್ಟಿದ್ದೀನಪ್ಪ. ಮತ್ತು ಬುದ್ಧ ಹತ್ರ ಅದು ಒಣಗೊನೆ ಸೊಪ್ಪುಗಳಲ್ಲೇ ಅಲಂಕಾರ ಮಾಡಿಬಿಟ್ಟಿರ್ತೀನಿ. ನೋಡಿಪ್ಪ, ಗಾರ್ಡನಲ್ಲಿ ಬುದ್ಧ ಇದ್ದಾರೆ, ಅವರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಮಾಡ್ಬೋದು. ಗಾರ್ಡನಲ್ಲಿ ಬಂದರೆ ಬುದ್ಧ ಜೊತೆ ನಾವು ಕೂಡ ಮೆಡಿಟೇಷನ್. ನೋಡಿಪ್ಪ, ಈ ಸೈಡು ಬರ್ಡ್ಸದು ಸುಮ್ಮನೆ ಅದು ಆರ್ಟಿಫಿಷಿಯಲ್ ಬರುತ್ತಲ್ಲ, ಅದನ್ನು ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಸುಮ್ಮನೆ ಬರ್ಡ್ಸ್ ಎಲ್ಲ ಬರುತ್ತೆ, ಅಲ್ಲಿ ನೋಡ್ತಾ ಇರುತ್ತೆ ಬರ್ಡ್ಸ್ ಬಂದು ಏನಿದು ಮರಿಗಳ ಥರ ಇದೆಯಲ್ಲ ಹೇಳ್ಬಿಟ್ಟು. ನೋಡಿಪ್ಪ, ಫ್ಯಾಷನ್ ಪುಟ್ಟಿ ಈ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಗೇಟ್ ಸೈಡಲ್ಲಿ. ಆ ಕಡೆಯಿಂದ ಗೇಟ್ ಇದೆ, ಗೇಟ್ ಕಡೆಯಿಂದ ಫ್ಯಾಷನ್ ಪುಟ್ಟಿ. ಗೇಟನ್ನು ಮುಚ್ಕೊಂಡು ಹೋಗ್ಬಿಡುತ್ತೆ ಇನ್ನೊಂದು 2 ದಿವಸ. ನೋಡಿ, ಫ್ಯಾಷನ್ ಫ್ರೂಟ್ ಕಾಣಿಸ್ತಾ ಇದೆ ನೋಡಿಪ್ಪ. ಈ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಪುಟ್ಟ ಜಂಗಲ್ ಥರ ಕಾಣಿಸ್ತಾ ಇದೆ ನೋಡಿ ನನ್ನ ಗಾರ್ಡನ್ನು. ಏನೂ ಇಲ್ಲ ನನ್ನ ಗಾರ್ಡನಲ್ಲಿ, ತುಂಬ ಹೂವಿನ ಗಿಡಗಳಿಲ್ಲ ಅಂತ ನಾನು ವಿಡಿಯೋನೇ ಮಾಡಿರಲಿಲ್ಲಪ್ಪ ನಿಮಗೆ. ಇವತ್ತು ಫ್ಯಾಷನ್ ಫ್ರೂಟಿಂದ ನಿಮಗೆ ನನ್ನ ಪುಟ್ಟ ಗಾರ್ಡನ್ ನೋಡಿಸ್ತಾ ಇದ್ದೀನಿ. ಓಕೆನಪ್ಪ, ನಿಮಗಿಷ್ಟ ಆದರೆ ಸಾಕಪ್ಪ. ನೋಡಿ, ಚೆನ್ನಾಗಿದೆಯಾ? ಏಕೆಂದರೆ ನಮ್ಮ ಗಾರ್ಡನ್ನಲ್ಲಿ ಬರೀ ಸೊಪ್ಪುಗಳೇ ಇರೋದ್ರಿಂದಪ್ಪ, ವಿಡಿಯೋ ಮಾಡಿದ್ರೆ ಬರೀ ಗ್ರೀನ್ ಅಂತ ಕಾಣಿಸುತ್ತೆ, ಮತ್ತು ಏನು ಕಾಣಲ್ಲ. ಒಂದು ಹೂವಿಲ್ಲ, ಎಂಥದಿರಲ್ಲಪ್ಪ. ಓಕೆನಾ? ನೋಡಿ, ಸ್ನ್ಯಾಕ್ಸ್ ಇದೆ ಟೇಬಲ್ ಮೇಲೆ ನಿಮಗೋಸ್ಕರ. ನೋಡಿಪ್ಪ, ಫ್ಯಾಷನ್ ಫ್ರೂಟ್ ಸುಮಾರು ಬಿದ್ದೋಗಿದೆಯಪ್ಪ ಗಾಳಿಗೆ. ನೋಡಿ, ಇನ್ನೂ ಈಗ ಕಲರ್ ಬರ್ತಾ ಇದೆ, ಆದ್ರೂ ಗಾಳಿಗೆಲ್ಲ ಬಿದ್ದೋಗ್ತಾ ಇದೆಯಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇಷ್ಟು ಬಂದರೆ ಸಾಕು, ಜ್ಯೂಸ್ ಮಾಡ್ಬೋದು ಈಗ. ಓಕೆನಾ? ಅಲ್ಲಪ್ಪ, ನಮ್ಮ ಗಾರ್ಡನಲ್ಲಿ ತುಂಬ ಪ್ಲಾಂಟ್ಸ್ ಏನಿಲ್ಲ ಅಂತ ನೋಡಿ, ಒಂದೊಂದೇ ಪ್ಲಾಂಟ್ಸ್ ಇಟ್ಟಿರೋದು ನಾನು. ಅದರಲ್ಲಿ ಬರೀ ಸೊಪ್ಪುಗಳೇ ನನ್ನ ಹತ್ರ ಇರೋದೆಲ್ಲ, ಜಾಸ್ತಿ ಸೊಪ್ಪುಗಳಪ್ಪ. ಹಾಗಾಗಿ ನೋಡಿ, ಅದನ್ನೇ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟಿರ್ತೀನಿ ಗಾರ್ಡನ್ನಲ್ಲಿ. ನೋಡಿ, ಅದು ಕೂಡ ಚೆಂದ ಕಾಣಿಸುತ್ತೆ ಅನ್ಸುತ್ತಪ್ಪ. ಹ್ಯಾಂಗಿಂಗ್ ಪಾಟಲ್ಲಿ ಮನಿ ಪ್ಲಾಂಟ್ ಇದೆ. ಮತ್ತು ಉಳಿದಿರೋದೆಲ್ಲ ನಿಮಗೆ ಸೊಪ್ಪುಗಳಪ್ಪ. ಪಲ್ಯ ಸೊಪ್ಪು, ಬಸ್ಸಾರು ಸೊಪ್ಪು, ಮಸೊಪ್ಪಿನ ಸೊಪ್ಪು ಇದೇ ಇದೆಯಪ್ಪ. ನೋಡಿ, ಚೆನ್ನಾಗಿದೆಯಾ? ನೋಡಿಪ್ಪ, ನೈಟಲ್ಲಿ ಈ ಥರ ಕಾಣಿಸ್ತಾ ಇದೆ. ನಾನು ಎಲ್ಲ ಲೈಟ್ಗಳು ಆಫ್ ಮಾಡಿದ್ದೀನಲ್ವಾ. ನೋಡಿ, ಆಚೆ ಲೈಟ್ಗಳು ಮತ್ತು ಎಲ್ಲೋ ದೂರದಲ್ಲಿ ಮನೆಯಲ್ಲಿ ದೀಪ ಹಚ್ಚಿದಂಗೆ ಕಾಣಿಸುತ್ತೆ ನೋಡಿ ನಿಮಗೆ. ನೀವು ಗಾರ್ಡನಲ್ಲಿ ಕೂತ್ಕೊಂಡ್ರೆ ನೋಡಿ, ಪೂರ ಕವರ್ ಆಗಿದೆ ಗ್ರೀನ್ ಎಲ್ಲ. ನೋಡಿ, ಈ ಥರ ಕಾಣಿಸುತ್ತೆ. ಸ್ವಲ್ಪ ಲೈಟಾಗಿ ಬೆಳೆದಂಗಳಿದೆ ನೋಡಿ. ಇಲ್ಲಂತೂ ಎಷ್ಟು ಚೆಂದ ಕಾಣಿಸ್ತಾ ಇದೆ ಏನೋ ನೋಡಿ. ನೋಡಿ, ಮತ್ತೆಪ್ಪ ದೂರದಲ್ಲಿ ಎಲ್ಲೋ ಮನೆಗಳಲ್ಲಿ ಲೈಟ್ ಇದ್ದಾಗೆ ಕಾಣಿಸ್ತಾ ಇದೆ ನೋಡಿ. ಓಕೆನಪ್ಪ, ನಿಮಗೆ ಚಿಕ್ಕ ಚಿಕ್ಕ ಪಾರ್ಟಿ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿಪ್ಪ ಈ ಥರ. ಅದಕ್ಕೆ ನಾನು ಗಾರ್ಡನ್ ನೋಡ್ಸಿರ್ಲಿಲ್ವಲ್ಲ, ನಿಮಗೊಂದು ನೋಡಿಸ್ಬೇಕಂತ ತುಂಬ ಇತ್ತು ನೋಡಿಪ್ಪ. ಇದನ್ನೇ ಕೇನ್ ಚೇರ್ ಹಾಕಿ ಟೀಪಾಯ್ ಮೇಲೆ ನೀವು ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಒಂದು ಸ್ವಲ್ಪ ಬ್ರೈಟಾಗಿರೋದು ಕ್ಯಾಂಡಲ್ ಲೈಟ್ ಹಚ್ಕೊಂಡ್ಬಿಟ್ರೆ ನೋಡಿ, ಪಾರ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಪುಟ್ಟ ಮನೇಲಿ ಕೂಡ ನೀವು ಈ ಥರ ರೆಡಿ ಮಾಡ್ಕೋಬೋದಪ್ಪ. ಓಕೆನಾ? ಚೆನ್ನಾಗಿದೆಯಾ? ಕಾಮೆಂಟ್ಸ್ ಹಾಕಿ ನೋಡಿ. ಓಕೆನಾ? See you.